ಇದರಿಂದ ಎಲ್ಲರಿಗೂ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮ ಮಗಳಿಗೆ ಆರಾಮಾಗಿ ಹೆರಿಗೆ ಆಗಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ಳಿ. ಅವಳಿಗೆ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ. ಈ ವ್ರತ ಮುಗಿತಿದ್ದಂಗೆ ಸೀಮಂತನ ಮಾಡೋಣ. ಹಂಗಲ್ಲ ತುಳಸಿ, ಸೀಮಂತ ಮುಗ್ದು ತಿರುಗ್ ದಿನಾನೇ ವ್ರತ ಮಾಡ್ಬೋದಿತ್ತಲ್ಲ. ನೋಡಿ, ನನ್ನ ಪಾಲಿಗೆ ಈ 9 ದಿನನೂ ತುಂಬ ಮುಖ್ಯವಾದ ದಿನ. ದಯವಿಟ್ಟು ನನ್ನ ಮಾತು ಕೇಳಿ. ನಾನೇನು ಸೀಮಂತ ಮಾಡಲ್ಲ ಅಂತ ಹೇಳ್ತಿಲ್ವಲ್ಲ, 9 ದಿನ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಅತ್ತೆ, ಅವಳಷ್ಟು ಹೇಳ್ತಿದ್ದಾಳೆ ತಾನೆ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಸೀಮಂತ ಮಾಡಲೇಬೇಕು ಅಂತ ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಹೋಗಿ ಅವ್ರ ಗಂಡನ ಮನೇಲಿ ಮಾಡ್ಕೊಳ್ಳಿ.